ಇವತ್ತೇನಾಗಿದೆ, ಇವತ್ತು ಮೂಡಾದಲ್ಲಿ ಏನು ಕೆಲಸ ಆಗ್ತಾಯಿಲ್ಲ, ಸ್ಥಗಿತಾಗಿ ಹೋಗಿದೆ ಪೂರ. ಅಲ್ಲಿ ಏನು ಕೆಲಸ ನಡೀತಾ ಇದೆ, ನಾವು ಎನ್ಕ್ವೈರಿ ಮಾಡ್ತೀವಿ, ಎನ್ಕ್ವೈರಿ ಕಮಿಷನ್, ಯಾರೋ ದೇಸಾಯಿ ಎನ್ಕ್ವೈರಿ ಕಮಿಷನ್ ಏನು ಉಳಿದಿದೆ ಅಲ್ಲಿ? ಇರೋ ರೆಕಾರ್ಡ್ಸ್ಗಳನ್ನೆಲ್ಲನೂ ಯು ಡಿ ಮಂತ್ರಿ ಸುರೇಶ್ ಎಂಥವನು ಏರೋಪ್ಲೇನಲ್ಲಿ ಹೊತ್ಕೊಂಡೋದವನು, ಏರೋಪ್ಲೇನಲ್ಲೇ ತಗೊಂಡು, ಏರೋಪ್ಲೇನಲ್ಲಿ ಬಂದಿದ್ಯಾತಕ್ಕೆ ಅವನು ರೆಕಾರ್ಡ್ ಹೊತ್ಕೊಂಡು ಹೋಗಿ ಬಂದ, ರೆಕಾರ್ಡ್ಸ್ ಎಲ್ಲ ಏರೋಪ್ಲೇನಲ್ಲಿ ತುಂಬ್ಕೊಂಡು ಹೋದ. ಇನ್ನಿರೋ ರೆಕಾರ್ಡ್ಸ್ನ ಯಾರು ರಿಪೇರಿ ಮಾಡ್ತಾವ್ರಲ್ಲಿ? ಯಾರ್ಯಾರನ್ನ ನೀವು ರಿಲೀವ್ ಮಾಡಿದ್ರಿ ಅವರೆಲ್ಲ ತಿರುಗಿ ಬಂದು ಅಲ್ಲೇ ಒಕ್ಕರ್ಸ್ಕೊಂಡು ಮಾಡ್ತಾವ್ರೆಲ್ಲರೂ. ತಿರುಗಿ ಬಂದು ಅವರೆಲ್ಲರೂ ಅವ್ರವರೇ ಮಾಡ್ತಾವ್ರೆ. ಮಂಜುನಾಥ್ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು, ಅವ್ನು ನಟೋರಿಯಸ್, ಅವನದೇ ಎಲ್ಲ ಮಾಸ್ಟರ್ ಪ್ಲ್ಯಾನ್ಗಳು, ಅವ್ನು ತಿರುಗಿ ಅಲ್ಲೇ ಬಂದು ಕೆಲಸ ಮಾಡ್ತಾವನು. CC ಕ್ಯಾಮ್ರಾ ಎಲ್ಲ ತೆಗೆದುಬಿಟ್ಟಿದ್ದೀರಾ, ಎಲ್ಲ ರಾತ್ರಿ ಹೊತ್ತು ಹಗಲತ್ತು ಬಂದು ಅಲ್ಲೇ ಯಾವುದನ್ನು ಕಿತ್ತಾಕ್ಬೇಕು ಕಿತ್ತಾಕ್ತಾ ಇದ್ದೀರಾ. ಆಮೇಲೆ ಇನ್ನೊಬ್ಬ ಪರಿಹಾರ ಕೊಡ್ತೀವಲ್ಲ ನಾವು, ಕಾಂಪನ್ಸೇಷನ್, ಅಲ್ಲೊಬ್ಬ ಹುಡುಗ ಯಾರು ಕುಮಾರ ಅಂತ, ಇವನ್ನೆಲ್ಲ ತಿರುಗಿ ಯಾಕ್ರಿ ಬಿಟ್ಟಿದ್ದೀರಾ ಮೂಡಾದೊಳಗೆ? ಅವ್ರು ಏನೇನು ಬೇಕೆಲ್ಲ ರಿಪೇರಿ ಮಾಡ್ತಾವ್ರೆ ಅಲ್ಲಿ ಕೂತ್ಕೊಂಡು ನಮ್ಮ ಯು ಡಿ ಮಿನಿಸ್ಟ್ರಿ ಪರವಾಗಿ. ನೀವು ಏನು ಎನ್ಕ್ವೈರಿ ಮಾಡ್ತೀರಾ ಮೇಲಿಂದ? ಸಿದ್ದರಾಮಯ್ಯನವರೇ, ವಾಟ್ ಈಸ್ ದ ಎನ್ಕ್ವೈರಿ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಫ್ಯೂಚರ್? ಎಲ್ಲ ಕಿತ್ತು ಕಿತ್ತು ಬಿಸಾಕ್ತಾವ್ರಿ ಅಲ್ಲಿ. ಅಯ್ಯೋ ರಾಮ್ನೇ, ಅವು ಯಾರೋ ಕಮಿಷನರು ಪಾಪ ಸುಮ್ಮನೆ ಕೂತಿದ್ದಾರೆ. ಎಂಥದ್ದು ಕಮಿಷನರ್? ಅವ್ರ ಕಮಿಷನರ್ ಅದಕ್ಕೆ ಹಾಕಿರೋದು, ಕಿತಾಕಕ್ಕೆ ಆ ಕಮಿಷನರ್ ಹಾಕಿರೋದು. ಏನಪ್ಪ, ಅಲ್ಲಿರೋರ್ನೆಲ್ಲ ನೀವು ಹೊರಗೆ ಕಳಿಸ್ತೊರ್ತು ರಿಪೇರಿ ಆಗಲ್ಲ, ನೀವು ಯಾವ ಎನ್ಕ್ವೈರಿ ಏನೂ ಆಗಲ್ಲ. ಅದರಿಂದ ಸಾಲ್ ಕಾಮನ್ ಸೆನ್ಸ್. ಒಬ್ಬ ಮಿನಿಸ್ಟ್ರಿಗೆ ನಾವು ಪಾರದರ್ಶಕವಾಗಿ ಇದನ್ನು ವಿಚಾರಣೆ ಮಾಡ್ತೀವಿ, ತಪ್ಪಿತಸ್ಥನ ಇದು ಮಾಡ್ತೀವಿ ಅಂತ ನೀವು ಹೇಳುವಂಥವ್ರು, ರಿಲೀವ್ ಮಾಡಿದ ಅಧಿಕಾರಿಗಳೆಲ್ಲ ಒಳಗೆ ಬಂದು ರಾತ್ರಿ ಹಗಲು ಕೆಲಸ ಮಾಡ್ತಾವ್ರಲ್ಲ, ಈ CCTV ಎಲ್ಲ ತೆಗೆದುಬಿಟ್ಟು. ಬೇಕಾದ್ರೆ ಇದಾದ್ಮೇಲೆ ಒಂದು ಸಾರಿ ಹೋಗಿ ಬರ್ರಿ ರೌಂಡು, ನಮ್ಮ ಮೀಡಿಯಾದವರು TV ಸಮೇತ ಹೋಗಿ ಬರ್ರಿ ಅಲ್ಲ ಏನು ನಡೀತಾ ಇದೆ ಅಲ್ಲಿ ಅಂತ. ಯಾರ ನಡೆನೂ ಸರಿ ಇಲ್ವಲ್ರಿ? ಯಾರ ನಡೆ ಸರಿಗಿದಪ್ಪ? ಓಲಿ ಕಾಂಗ್ರೆಸ್ನವ್ರ ನಡೆ ಸರಿಗಿದೆಯಾ? ಎಲ್ರಿ ಇದ್ದೀರಿ ಸ್ವಾಮಿ? 88 ಜನರ ಲಿಸ್ಟ್ ಮಾಡ್ತು ಆಲ್ ಇಂಡಿಯಾದಲ್ಲಿ ಕೋಟ್ಯಾಧಿಪತಿಗಳು ಯಾರು ಅಂತ. ಆ 88 ಜನಗಳಲ್ಲಿ 8 ಜನ ಕರ್ನಾಟಕದವರು ಇದ್ದಾರೆ. ಎಲ್ಲರೂ 500 ಕೋಟಿ ಮೇಲಿರೋರು ಅವರು. ಎಲ್ರಿ ಎಲ್ಲಿ ಸಾಯ್ತಿರ್ರಿ ಅದು ದುಡ್ಡು ತೊಗೊಂಡೋಗಿ ನೀವು? ಇವೊಬ್ಬ ಇನ್ಸ್ಪೆಕ್ಟ್ರು, ಇಬ್ಬರು ಇನ್ಸ್ಪೆಕ್ಟ್ರು ಸೂಯಿಸೈಡ್ ಮಾಡ್ಕೊಂಬಿಟ್ರು ಟ್ರಾನ್ಸ್ಫರ್ ದಂಧೆ ಒಳಗೆ. ಇಲ್ಲಿ ನಾವು ಯಾರನ್ನು ಬೈಯೋಣ? ಇಲ್ಲಿ ಈ ಟ್ರಾನ್ಸ್ಫರ್ ಮಾಡೋಕ್ಕೆ ದುಡ್ಡು ಇಸ್ಕೊಂಡ MLA ಬೈಯೋಣ, ಅವ್ನು ಓಟ್ ಹಾಕಿ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರಲ್ಲ ಅವ್ರು ಬೈಯೋಣ ನಾವು. ಈಗ 50 ಕೋಟಿ ಕಡಿಮೆ ಆಗಲ್ಲ ಎಲೆಕ್ಷನು. ಅವನು ಹೇಳ್ತಾನೆ, ಏನು ಮಾಡೋದಣ್ಣ, ಸಾಲ ಸೋಲ ತಂದಿದ್ದು ಎತ್ತೆತ್ತಾಗ ಆಗಬೇಕಲ್ಲ. ಈಗ ಎಲ್ರಿ ಇದ್ದೀವಿ? ಅವನೇನು ಮಾಡ್ತಾನೆ ಪಾಪ? ನಾನು ಹೇಳಿದ್ನಲ್ಲ, ಕಾಲು ಚಾಚು ಕೈ ಚಾಚು. ಕಾಲು ಚಾಚಿ ಧೈರ್ಯವಾಗಿ ಹೇಳೋನು ಇಲ್ವಲ್ರಿ ಇವತ್ತು? ನಾನು ಕಾಲು ಚಾಚಿದ್ದೀನಿ, ನಾನು ಸ್ವಾಭಿಮಾನ ಇದೆ ಇಲ್ಲ. ಎಲ್ಲ ಕೈ ಚಾಚಿರೋರೇ ಲೀಡ್ರ್ಗಳೆಲ್ಲ. ಅದಕ್ಕೆ ಸುಮ್ಮನೆ ಒಬ್ಬರ ಮೇಲೊಬ್ಬರು ಕತೆ ಹೇಳ್ತಾ ಕೂತಿದ್ದಾರೆ. ಜನ ನಂಬಲ್ಲ ನಿಮ್ಮನ್ನ. ನೀವೇನೇ ಟ್ರೈ ಮಾಡಿದ್ರು ಜನನ ನಂಬಿಸೋಕ್ಕೆ ಜನ ನಂಬಲ್ಲ. ಅಯ್ಯೋ ರಾಮನೇ, ನಾನು ಮೊದಲನೇ ದಿವಸ ಹೇಳಿದ್ದೀನಲ್ಲ, ನನ್ನ ಫಸ್ಟ್ ಡೇ at the gate of the Muda, what I urged through media, ಸಿದ್ದರಾಮಯ್ಯನ, ದಯಮಾಡಿ ನಿಮ್ಮ 14 ಸೈಟ್ಗಳು ಸರೆಂಡರ್ ಮಾಡಿ, ಅಲ್ಲಿ ಒಂದು ಇದು ಕಟ್ಟಿ, 3 ಎಕರೆ ಏನು ಹೇಳ್ತಿರಲ್ಲ, ಅಲ್ಲಿ ವಿಶೇಷ ಮಕ್ಕಳಿಗೊಂದು ಶಾಲೆ ಕಟ್ಟಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿ, ದೊಡ್ಡ ಕಲ್ಚರಲ್ ಸೆಂಟರ್ ಮಾಡಿ, ಸುತ್ತ ಇರೋರು ಕಹಿಂದಗಳು. ಅವತ್ತು ಇವನು ಯಾರು ಈಗ ಹೇಳು? ನಾನು ಹೇಳ 20 ದಿವಸ ಆಯಿತು. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ಮರ್ಯಾದೆ ಏನು ಹೋಗಲ್ಲ.
ನಾವು ಒಪ್ಕೊಂಬಿಟ್ಟಂಗಾಗುತ್ತೆ, ಸೈಟ್ ವಾಪಸ್ ಕೊಟ್ಬಿಡಿ, ಏನೂ ಆಗಲ್ಲ. ಬಿಸಾಕ್ರಿ. ನೀವು ನೀವು ಇವರ ಸೋಷಿಯಲಿಸ್ಟ್. ನಾನು ಸಮಾಜವಾದಿ, ನಾನು ಲಾಯರು ಅಂತೀರಿ. ಯಾಕೆ ಏನು ಮಾಡ್ತೀರಿ? 14 ಸೈಟ್ ಮಾಡಿಕೊಂಡು ಇರೋರೇ 2 ಮಕ್ಕಳು, ಒಬ್ಬರು ಸತ್ತೋದ, ಒಬ್ಬ ಬದುಕವನೆ. ಏನು ಮಾಡ್ತೀರಿ? 14 ಬಿಸಾಕ್ರಿ ಸಿದ್ದರಾಮಯ್ಯ. ಯು ಸರೆಂಡರ್ ದೋಸ್ ಸೈಟ್ಸ್. ಬೆಳಕಿಗೆ ಆರಾಮಾಗಿ ಏನು ಮಾಡ್ತೀಯಪ್ಪ ಅವೆಲ್ಲ ಮಡಿಕೊಂಡು? ಡೋಂಟ್ ಟೇಕ್ ದಿಸ್ ಇಶ್ಯೂ ಎಸ್ ಎ ಪ್ರೆಸ್ಟೀಜ್ ಮಿಸ್ಟರ್ ಸಿದ್ದರಾಮಯ್ಯ. ಇಷ್ಟು ದಿವಸ ನೀವು ಮಾಡ್ಕೊಂಬಂದು ಕಪ್ಪು ಬಸಿ ಆಗ್ತಾ ಇದ್ದೀರಿ. ಪಂಚೆಲ್ಲ ಕಪ್ಪಾಗೋಯ್ತಪ್ಪ, ಮುಖಕ್ಕೆಲ್ಲ ಬಳಿತಾವ್ರೆ. ಯಾರು ಯಾರೋ ಬೈರ್ತಿ ಅಂತ ನಿನ್ನ ಶಿಷ್ಯರುಗಳು ಇಲ್ಲಿ. ತು ಇನ್ನೂ ಬುದ್ಧಿ ಬರಲ್ವ ನಿಮ್ಗೆಲ್ಲರಿಗೂ? ಇನ್ನೂ ಬುದ್ಧಿ ಬರಲ್ವೇನ್ರಿ ನಿಮಗೆ? ಅಯ್ಯೋ, ಎಲ್ಲ ಸತ್ಯವಂತರೇ. ಕುಮಾರಸ್ವಾಮಿನೂ ಸತ್ಯವಂತರೇ, ಯಡಿಯೂರಪ್ಪನ ಮಕ್ಕಳು ಸತ್ಯವಂತರೇ, ಸಿದ್ದರಾಮಯ್ಯನೂ ಸತ್ಯವಂತರೇ. ಏನಪ್ಪ ಅಂತಂದರೆ ಜನವೇ ಕಳ್ರೀಗ. ಏನಪ್ಪ ಮಾಡ್ತೀಯ? ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಲೀಡರ್, ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಇವ್ರು ಮಾಡ್ತಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನ ಬೆನ್ನಿಂದೆ ನಿಂತಿಲ್ವೇ ಈಗ? ರೈಟ್ ಫ್ರಮ್ ಡೆಲ್ಲಿ. ಹಾಂ, ಬಟ್ ಆದ್ರೂ ಅದು ಸರಿಯಾಗಲ್ಲ. ಸರಿಯಲ್ಲ. ಬಿಕಾಸ್ ನೋಡಿರಿ, ಕಾಂಗ್ರೆಸ್ ಪಾರ್ಟಿನೇ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರು. ದೇವರಾಜರು ಸಂತ ಪುಣ್ಯಾತ್ಮ ಇಂದಿರಾ ಗಾಂಧಿ ಅಂತವ್ರು. ಈ ಸಿದ್ದರಾಮಯ್ಯ ಅವರಿಲ್ಲಪ್ಪ, ಭ್ರಾಂತಿ ಅಷ್ಟೇ. ಸಾಮಾಜಿಕ ನ್ಯಾಯದ ಭ್ರಾಂತಿ ಇದು, ಅದು ಕ್ರಾಂತಿ. ಅದು ಏನಪ್ಪ? ಭ್ರಷ್ಟಾಚಾರದ ಪಿತಾಮಹ ಯಾರನ್ನ ಇಲ್ಲ ಅಂತ ಹೇಳಿ ಹೇಳಪ್ಪ. ಇಂಥವ್ರು ಇಲ್ಲ ಅಂತ ಹೇಳಪ್ಪ. ಅದು ಬಿಡಪ್ಪ. ಅದಕ್ಕೆ ನಾನು ಹೇಳಿದೆ ಯಾರಿಲ್ಲ ಅಂದರೆ ಇದ್ದಾರೆ ಅಂತ ಆಯ್ತು. ಯಾರು ಅಂತ ಯಾರಿಲ್ಲ, ಎಲ್ಲ ಸಮಗ್ರ ಎಲ್ಲ. ಥ್ಯಾಂಕ್ ಯು. ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ ರೀ? ಯಾರ್ಯಾರು ಹೈಕ್ಲೆಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತವೆ, ಸಿದ್ದರಾಮಯ್ಯಗೂ ಜೈ ಅಂತವೆ. ಯಾಕೆ ಜೈ ಅಂತ ಅವಕ್ಕೆ ಗೊತ್ತಿಲ್ಲ. ಈ ನಮ್ಮ ಕುರುಬರು ಹುಡುಗರಿಗೆ ಕೇಳಿ. ನಾನು ಈಗ ನೋಡಿ ಒಂದು 2 ತಿಂಗಳಲ್ಲಿ ಹೋಗಿದ್ದೆ ಇದಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. ಸಿದ್ದರಾಮಯ್ಯ ಜೈ ನಾನು ಆಯಿತು, ಸುಮ್ಮನೆ ಕೂತ್ಕೊಳ್ರು. ನಿಮ್ಗೆ ಏನು ಸಿಕ್ತು ಅಂತ ಕೂಗ್ಕೋತಾ ಇದ್ದೀರಪ್ಪ, ಅಥವಾ ಏನು ಸಿಗಲಿಲ್ಲ ಅಂತ ಕೂಗ್ಕೋತೀರೋ? ಅವಕ್ಕೆ ಗೊತ್ತಿಲ್ಲ ಯಾಕೆ ಕೂಗ್ತಾ ಇದ್ದೀವಿ ಅಂತ. ಏನು ಸಿಕ್ಕದೆ ಕುರುಬ್ರಿಗೆ? ಏನು ಸಿಕ್ಕಿದೆ ಹೇಳ್ರಿ? ಏನೂ ಇಲ್ಲ. ಅವೇನದಕ್ಕೆ ಸುಮ್ಮನೆ ಕೂಗ್ಕೊಳ್ಳೋದು ಜೈ. ನಿಜಪ್ಪ. ಅಯ್ಯೋ ನಿಜ. ನಾವೇ ಮಾಡಿರೋರು, ನಮ್ಗೆ ಅಭಿಮಾನ ಇಲ್ವೇ? ಅದಲ್ಲ ರೀ. ನೀ ಏನು ಮಾಡಿದೆ ಹೇಳಪ್ಪ? ಅರೆ ರಾಮ್ನೆ, ಕೂಕ್ಕಳವ್ರಿಗೆ ಏನು ಮಾಡಿದ್ಯಾ? ತನು ಮನ ಧನ ಅರ್ಪಣೆ ಮಾಡಿದಂಥ ಕುರುಬರಿಗೆ ನಿನ್ನ ಕಾಂಟ್ರಿಬ್ಯೂಷನ್ ಏನು ಹೇಳು? ಮತ್ತೆ ಇಲ್ಲ ಹೇಳು, ಮೈಸೂರಲ್ಲಿ ಏನು ಮಾಡಿದ್ಯಾ ಹೇಳಪ್ಪ. ಇದೆಲ್ಲ ಏನು ಹೇಳಲಿಲ್ವಾ? ಸಾಮಾಜಿಕ ನ್ಯಾಯದ ಭ್ರಾಂತಿ ಸಿದ್ದರಾಮಯ್ಯಂದು, ದೇವರಾಜರಸ್ತು ಕ್ರಾಂತಿ. ಆಮೇಲೆ ಇದೇನು ಹಿಂಗೆ ಬಿಟ್ಕೊಂಡು 8 ದಿವಸ ಹೋಗೋಣ ರೀ? ನಾನು ಅದಕ್ಕೆ ಕೆಲವರು ಪತ್ರಿಕೆಯವ್ರ ಹತ್ರ ನಿನ್ನೆ ರಾತ್ರಿ ಎಲ್ಲ ಮಾತಾಡಿದ್ದೀನಿ. ಇದೆಲ್ಲ ಕಳ್ಕೊಂಡೆಲ್ಲ ಸೇರೋಣ ರೀ ಒಂದು ಕಡೆ. ಈಗ ನಿಮ್ಗೆ ಎಲ್ಲಿ ಯಾರನ್ನು ಕೂರಿಸ್ಕೊಂಡು ಮಾತಾಡೋಣ ರೀ? ಈಗ ಇದು ಹಿಂಗೆ ಬಿಟ್ಬಿಡೋಣ, ಎಲ್ಲ ಸೇರಿ ಎಲ್ಲರೂ ಒಂದು ಕಡೆ ಕೂತು ಮಾತಾಡಿ ಇದಕ್ಕೊಂದು ಚಿಕಿತ್ಸೆ ಆಗಬೇಕಲ್ಲ ಇದಕ್ಕೆ. ಹಾಂ,